ಬೆಳಗಾವಿ ವಕೀಲ ಸಂಘ ಮಂಗಳೂರು ಕಾಳ್ತಿರ್ತೀವಿ ಬಿಜಾಪುರದಲ್ಲಿ ವಕೀಲನ ಕೋರ್ಟ್ದಾಗಿನ ಇದ್ರಲ್ಲ ಹೊರಕೊಡ್ತಾರ 2 ಕಿಲೋಮೀಟರ್ ಹೋದ್ರು ಅಲ್ಲೇ ಮತ್ತು ಕೋರ್ಟ್ ಆವರಣದಲ್ಲೇ ಬಿಡಾತಾರ. ಸೂಕ್ತವಾದಂಥ ಕ್ರಮಗಳನ್ನು ಸರ್ಕಾರ ತೆಗೆದುಕೊಂಡ ಈ ಗೋಕಾಕದಲ್ಲಿ ಗಿಡ ತಪ್ಪ ಯಾರೇ ಇರಲಿ ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮಗಳನ್ನ ತೆಗೆದುಕೊಳ್ಬೇಕಂತೇಳಿ ನಿನ್ನೆ SP ಅವ್ರು ಮಾತಾಡಿದ್ರು ಕೂಡ ಅವ್ರು ಒಳ್ಳೆ ಸ್ಪಂದನೆ ಮಾಡಿದಾರೆ. ಅವ್ರು ಮಾಡ್ತಿದಾರ. ಬೆಳಗಾವಿಯ ವಕೀಲರ ಸಂಘ ರಾಯಬಾಗ ವಕೀಲರ ಸಂಘ ತೆಗೆದುಕೊಂಡಂಥ ನಿರ್ಣಯಕ್ಕೆ ನಮ್ಮ ವಕೀಲ ಸಂಘ ಸಂಪೂರ್ಣವಾಗಿ ಅವರಿಗೆ ಬೆಂಬಲವನ್ನು ಸೂಚಿಸ್ತೇವೆ. ರಾಯಬಾಗ್ ವಕೀಲ ಸಂಘದ ಯುವ ನ್ಯಾಯವಾದಂಥ ಸಂತೋಷ್ ಪಾಟೀಲ್ ಅನ್ನೋಂಥವನ್ನ ಅಪಹರಣ ಮಾಡಿಕೊಂಡು ಹೋಗಿ ಅವ್ರನ್ನ ಮರ್ಡರ್ ಮಾಡಿ ಅಲ್ಲಿ ಬೆಂಗಳೂರು ಸಮೀಪ ರಾಮನಗರ ಸಮೀಪ ಗುಡ್ಡದಲ್ಲಿ ಎಸೆದು ಹೋಗಿದ್ದಾರೆ. ಇದರಲ್ಲಿ ಪೊಲೀಸರ ವೈಫಲ್ಯ ನಾನು ಹೇಳಂಗಿಲ್ಲ, ಯಾಕಂದರೆ ಪೊಲೀಸರು ಅದನ್ನು ಪತ್ತೆ ಹಚ್ಚಿದ್ದಾರೆ. ಅದು ಇನ್ನೊಬ್ಬರ ತುಡುಗಿನ ಕೇಸ್ ಥೆಫ್ಟ್ ಕೇಸ್ನಲ್ಲೇ ತಂದಂಥ ಆರೋಪಗಳನ್ನ ಮಾಡಿದಾಗ ಅವರು ಆರೋಪಗಳು ಬಾಯಿ ಬಿಡಿಸಿದ್ದಾರೆ. ಅವಾಗ ಅದು ಏನಾಗೈತೆ ಅನ್ನುವಂಥದ್ದು ಪ್ರಕರಣ ಬೆಳಕಿಗೆ ಬಂದದ. ಇದರಲ್ಲಿ SP ಅವರು ಕೂಡ ನಿನ್ನೆ ನಾವು ಹೋಗಿ ಭೇಟಿಯಾದಾಗ ಅವರು ಸಂಪೂರ್ಣ ಸ್ಪಂದನೆ ಮಾಡಿದ್ದಾರೆ. ಸೀರಿಯಸ್ ಆ್ಯಕ್ಷನ್ ತೊಗೋತೀವಿ ಅನ್ನುವಂಥ ಮಾತನ್ನು ಕೊಟ್ಟಾರೆ. ನಾವು ಇವತ್ತು ಪ್ರತಿಭಟನೆ ಮಾಡಿದ ಉದ್ದೇಶ ಸರ್ಕಾರ ಬಂದಾಗಿಂದ ಈ ವಕೀಲರ ಮೇಲೆ ಭಾಳಷ್ಟು ಮಾರಣಾಂತಿಕ ಹಲ್ಲೆಗಳಾಗತ್ತವ, ಕೋರ್ಟ್ ಪ್ರಮೋಸಲ್ ಹಲ್ಲೆಗಳಾಗತ್ತವ, ಮರ್ಡರ್ ಆಗತ್ತವ. ಇಲ್ಲೇ ಬಿಜಾಪುರದಲ್ಲಿ ಅಲ್ಲೇ ಕೋರ್ಟ್ ಎದುರಿಗೇ ಹಗಲಿನೇ ಅವ್ರನ್ನ ಇನ್ನೋ ಕಾರಣದ ಗುದ್ದಿ ಒಂದು 2-3 ಕಿಲೋಮೀಟರ್ ತೊಗೊಂಡೋಗಿ ಮರ್ಡರ್ ಆಗಿದೆ. ಇಂಥ ಕೇಸ್ಗಳು ಈ ಹುಡುಗನು ಕೋರ್ಟಿಗೆ ಬರೋ ಸಂದರ್ಭದಲ್ಲಿ, ಯುವ ನ್ಯಾಯವಾದಿ ಕೋರ್ಟಿಗೆ ಬರೋ ಸಂದರ್ಭದಲ್ಲಿ ಅವ್ರದ್ದು ಏನಾರ ಆಸ್ತಿಗಳ ಜಗಳ ಇದ್ದರೆ ಅಣ್ಣತಮ್ಮರಂಗಿರ್ಬೇಕು, ವಕೀಲರಲ್ಲ. ಇಡೀ ನಮ್ಮ ರಾಜ್ಯದ ವಕೀಲರಿಗೆ ನಾನು ಒಂದು ವಿನಂತಿ ಮಾಡ್ತೀನಿ, ವಕೀಲರು ಅಂದ್ರೆ ಅಣ್ಣತಮ್ಮರಂಗಿರ್ಬೇಕು. ಒಂದು ಯಾವುದೇ ಒಂದು ಆಸ್ತಿ ಸಲುವಾಗಿ ಇಂಥ ಯುವ ನ್ಯಾಯಾಧಿಗಳನ್ನು ಮರ್ಡರ್ ಮಾಡುವಂಥ ಗೋಜಿಗೆ ಅವರು ಏನು ಇನ್ವಾಲ್ವ್ ಆದಾರಲ್ಲ, ಇವ್ರ ಮೇಲೆ ಸೀರಿಯಸ್ ಆ್ಯಕ್ಷನ್ ಸರ್ಕಾರ ತೆಗೆದುಕೊಳ್ಬೇಕು. ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ವಕೀಲರದಾರ, ಕಾನೂನು ಸಚಿವರು ವಕೀಲರದಾರ. ವಕೀಲರ ಬಗ್ಗೆ ಸೇಫ್ಟಿ ಆದಂಥ ಮೆಜರ್ ಸರಿಯಾಗಿ ಇನ್ನೂ ತಗೋಗ್ತಾ ಇರಲ್ಲ ನೀವು. ಈಗ ವಕೀಲರ ಪ್ರೊಟೆಕ್ಷನ್ ಆ್ಯಕ್ಟ್ ಮಾಡಿದರೆ ಅದನ್ನು ಸಂಪೂರ್ಣ ಇಂಪ್ಲಿಮೆಂಟ್ ಆಗತ್ತಲ್ಲ. ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಕಾನೂನು ಸಚಿವರಿಗೆ, ಗೃಹ ಮಂತ್ರಿಗಳಿಗೆ ಒಂದು ವಿನಂತಿ ಏನಂದರೆ, ವಕೀಲರ ಪ್ರೊಟೆಕ್ಷನ್ ಸಲುವಾಗಿ ಒಂದು ಯೋಗ್ಯವಾದಂಥ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಇಂಥ ಹೀನಸ್ ಕ್ರೈಮ್ಗಳಾಗದಂತ ನೋಡಬೇಕು. ಇದರಲ್ಲಿ ಈ ಕೇಸ್ನಲ್ಲಿ ಕೂಡ ಇದ್ದಂಗೆ ಹೇಳೋರು ನಾವು ಯಾವುದೂ ಮರೆಮುಚ್ಚಿಲ್ಲ. ಆಗಿನ PI ಅವರಿಗೆ ಅಲ್ಲಿ ವಕೀಲ ಸಂಘದವರು ಆ ಮನೆಯವರು ಹೋಗಿ ಫಿರ್ಯಾದಿ ಕೊಟ್ಟಿದ್ದಾರೆ, ಕಿಡ್ನಾಪ್ ಆಗ್ಯಾನ ಹುಡುಗ ಅಂತೇಳಿ. 10:30 ಪುಣ್ಯನದ ಕೋರ್ಟ್ ಬರೋದು ಆದಾಗ ಹೇಳಿದ್ಗಳು ಇಮಿಡಿಯೇಟ್ಲಿ ಆ್ಯಕ್ಷನ್ ತೊಗೊಂಡ್ರೆ ಹುಡುಗ ಬದುಕ್ಬೋದಿತ್ತು, ಬದುಕೋ ಚಾನ್ಸಸ್ ಇತ್ತು. ಅವಾಗ ಅದೊಂದು ಸ್ವಲ್ಪ ಅವ್ರು ನಿರ್ಲಕ್ಷ್ಯ ಮಾಡಿ. ಆದರೆ ಮುಂದಿನ ಇನ್ವೆಸ್ಟಿಗೇಷನ್ದಲ್ಲಿ PI ಅವರು ಸರಿಯಾಗಿ ಕೆಲಸ ಮಾಡ್ಯಾರ, ಅದನ್ನು ಹಿಡಿದಾರ, ಆರೋಪಿ ಹಿಡಿದಾರೆ. ಆದರೆ ಶುರುವಾತಿಗೆ ಇನ್ನೂ ಜಾಗೃತಿಯಿಂದ ಪೊಲೀಸರು ಇನ್ಫಾರ್ಮೇಷನ್ ಬಂದ ಕೂಡ ಜಾಗೃತಿಯಾಗಿ ಕೆಲಸ ಮಾಡಬೇಕು. ಬೇರೆ ವಕೀಲರು ಇರಲಿ, ಬೇರೆ ಪ್ರೈವೇಟ್ ಜನ ಇರಲಿ, ಒಂದು ಕಂಪ್ಲೇಂಟ್ ಬಂದರೆ ಇಮಿಡಿಯೇಟ್ಲಿ ಅವರು ಅಟೆಂಡ್ ಆಗುವಂಥ ಕೆಲಸ ಮಾಡ್ಕೊಂತ ಗೃಹ ಮಂತ್ರಿಗಳೇ ವಿನಂತಿ ಮಾಡ್ತೀವಿ. ಅವ್ರು ಸೂಚನೆ ಕೊಡ್ರಿ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ತೀವಿ, ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಭಾಳ ಹದಗೆಟ್ಟು ಹೋಗ್ಯದ. ಮೊನ್ನೆ IPLದಲ್ಲಿ ನೋಡಿದಂಥ ಮುಗ್ಧ ಜನ ಎಷ್ಟೋ ಜನ ಸತ್ರು. ಅದು ತಪ್ಪಿದ ಅಲ್ಲಿಯೂ ಕ್ರಮ ಆಗಬೇಕು. ಅಲ್ಲಿಯೂ ಎಷ್ಟೋ ಜನ ಸತ್ರು. ಆ ಗೇಟ್ಗಳು ಬಂದು ಇಟ್ಕೊಂಡ್ರೆ ಕಾಲು ತುಳಿತ ಮಾಡಿದ್ರಲ್ಲೇ. ಇದು ಭಾಳ ದೊಡ್ಡ ಖಂಡನೀಯ ಅದ. ಇಡೀ ನಮ್ಮ ಲಾ ಆ್ಯಂಡ್ ಆರ್ಡರ್ ಹದಗೆಡ್ತದೆ. ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಸರಿಯಾಗಿ ಗಮನಕ್ಕೆ ತೊಗೊಂಡು ಅದರ ಬಗ್ಗೆ ಸೂಕ್ತವಾದ ಕ್ರಮ ತೆಗೆದುಕೊಳ್ಬೇಕಂತ ನಾವು ಬೆಳಗಾವಿ ವಕೀಲ ಸಂಘದ ಪರವಾಗಿ ನಾವು ಇಡೀ ವಕೀಲ ಸಂಘ ನಮ್ಮದಾಯಿತು, ಎಲ್ಲ ನಮ್ಮ ಜಿಲ್ಲೆಯ ವಕೀಲ ಸಂಘಗಳು ಸಂಪೂರ್ಣವಾಗಿ ನಾವು ಮೊನ್ನೆ ಆದಂಥ ಇನ್ಸಿಡೆಂಟನ್ನು ಗೌರವವಾಗಿ ಖಂಡನೆ ಮಾಡ್ತೀವಿ. ಅವ್ರ ಮೇಲೆ ಸೂಕ್ತ ಕ್ರಮಗಳು ತೆಗೆದುಕೊಳ್ಬೇಕಂತ ವಿನಂತಿ ಮಾಡ್ತೀವಿ. ಸದರಿ ಘಟನೆ ಕುರಿತು 29/4/2025 ನಮ್ಮ ಯುವ ನ್ಯಾಯವಾದಿಗಳಂತ ಸಂತೋಷ್ ಪಾಟೀಲ್ ಅವ್ರನ್ನ ಕಿಡ್ನ್ಯಾಪ್ ಆಗಿ ಮುಂಜಾನೆ 10 ಗಂಟೆಗೆ ಕಿಡ್ನ್ಯಾಪ್ ಆಗಿ ಸತತ 50 ದಿವಸ ಕಿಡ್ನ್ಯಾಪ್ ಆದ ಪರಿಸ್ಥಿತಿ ಏನಾಯಿತು ಅಂತ ಗೊತ್ತಾಗಲಿಲ್ಲ. 5/6/2025 ಕಿಡ್ನ್ಯಾಪ್ ಆದ ಸುಳಿವು ಸುಪಾರಿ ಕೊಟ್ಟವ್ರು ಯಾರು, ಸುಪಾರಿ ತೊಗೊಂಡವ್ರು ಯಾರು ಅಂತ ಗೊತ್ತಾಯಿತು. ಸುಪಾರಿ ಕೊಟ್ಟವರು ನಮ್ಮ ವಕೀಲ ಸಂಘ ಸದಸ್ಯರಂತ ಒಂದು 4 ಜನ ವಕೀಲರು, ಸುಪಾರಿ ತೊಗೊಂಡವರು ಬೆಳಗಾವಿ ಜಿಲ್ಲಾದವರು ಅಂತೇಳಿ ಗೊತ್ತಾಯಿತು. ಆ ನಂತರ ಮಾನ್ಯ SP ಸಾಹೇಬರು ಮತ್ತು DYSP ಸಾಹೇಬರು, PI ಸಾಹೇಬರು ಕೂಡಿಸಿ ಅದರ DNA ಮ್ಯಾಚ್ ಮಾಡಿಸಿ ಸುಮಾರು 48 ಗಂಟೆಗಳಲ್ಲಿ DNA ಮ್ಯಾಚ್ ಆಯಿತು. ಸದರಿ ವಕೀಲರು ತೀರ್ಕೊಂಡದು, ಹತ್ಯೆ ಆದದ್ದು ಸಂತೋಷ್ ಪಾಟೀಲ್ ಅವರು ಹತ್ಯೆ ಆದದ್ದು ಕನ್ಫರ್ಮ್ ಆದ ನಂತರ ಸುಮಾರು 4 ಜನ ವಕೀಲರನ್ನು
ನಮ್ಮ ಬೇಡಿಕೆ, ನಮ್ಮ ಸಂಘದ ವತಿ ಬೆಳಗಾವಿ ಜಿಲ್ಲಾದಂಥ ವಕೀಲ ಸಂಘದ ಬೇಡಿಕೆನು ಅವ್ರು ಯಾರು ಹತ್ಯೆ ಮಾಡಿ ಸುಪಾರಿ ಕೊಟ್ಟಿದಾರ ವಕೀಲನ ಬಂಧಿಸ್ರಿ ಅಂತ ಹೇಳಿ ಕೇಳ್ತಾ ಇದ್ದೀವಿ. ಇವಾಗಾದ್ರೂ ಮಾನ್ಯ SP ಸಾಹೇಬರಿಗೆ ನಾವು ನಿನ್ನೆ ಆದರೂ ಇವತ್ತಾದರೂ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಹೇಳಿದ್ದೀವಿ. ಅವ್ರು ಯಾರು ಹತ್ಯೆ ಮಾಡಿದಾರೋ, ಹತ್ಯೆಗೆ ಸುಪಾರಿ ಯಾರು ಕೊಟ್ಟಾರ ವಕೀಲ 4 ಜನ ವಕೀಲರಿದ್ದಾರೆ, ಅವ್ರನ್ನ ಬಂಧಿಸಬೇಕು, ಶೀಘ್ರವಾಗಿ ಬಂಧಿಸಬೇಕಂತ ಹೇಳಿ ನಾವು ಕೇಳಿಕೊಂಡಿದ್ದೀವಿ. ಅದ್ರ ಜೊತೆಲಿ PI ಅವ್ರನ್ನ ನಮ್ಮ ಬೇಡಿಕೆ PI ಅವ್ರನ್ನ ಚೇಂಜ್ ಮಾಡಿ ಬೇರೆ PI ಅವ್ರನ್ನ ನೇಮಿಸ್ರಿ ಅಂಥೇಳಿ ಸರ್ಕಾರಕ್ಕೆ ಈ ಮುಖಾಂತರ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಲಾ ಮಿನಿಸ್ಟರ್ಗಳಿಗೆ, ನಾವು ಹೋಮ್ ಮಿನಿಸ್ಟರ್ಗೆ, ಮಾನ್ಯ ಉಸ್ತುವಾರಿ ಮಂತ್ರಿಗಳಿಗೂ ನಮ್ಮ ವಕೀಲ ಸಂಘದ ಮುಖಾಂತರ ನಾವು ಒತ್ತಾಯಿಸ್ತೀವಿ. ಮತ್ತು ನಮ್ಮ ಸಂತೋಷ್ ಪಾಟೀಲ್ ಯುವ ನ್ಯಾಯವಾದಿಗಳಿಗೆ ಹತ್ಯೆ ಆಗಿದೆ, ಅವರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತೇಳಿ ನಾವು ಕೇಳಿಕೊಳ್ಳುತ್ತೇವೆ. ಅವರು ಆಸ್ತಿ ವಿಚಾರಕ್ಕೋಸ್ಕರ ಸಿವಿಲ್ ಡಿಸ್ಪ್ಯೂಟ್ ಸಂಬಂಧ ಅವರ ಸೋದರ ಹೆಸರಲ್ಲಿ ಆಸ್ತಿ ಇತ್ತು, ಆ ಆಸ್ತಿ ನಮಗೆ ಬರಬೇಕಂತೇಳಿ ಅವರು ಕೋವಿಡ್ದಲ್ಲಿ ತಿಳ್ಕೊಂಡ್ರು. ನಂತರ ಈ ವಕೀಲರು ಈಗ 5 ತಿಂಗಳಾಯ್ತು ನಮ್ಮ ಕೋರ್ಟಿಗೆ ಬರ್ತಾಯಿದ್ರು. ಅವರನ್ನ ಆ ಕೇಸಿನ ಅವ್ರು ಆ ಕೇಸ ಉದ್ದೇಶ ಇಟ್ಕೊಂಡು ಇವ್ರನ್ನ ಸುಪಾರಿ ಕೊಟ್ಟು ಹತ್ಯೆ ಮಾಡಿಸಿದ್ರು ಅಂತೇಳಿ ನಾವು ಹೇಳ್ತೀವಿ. ಸರ್ ಅದ 19ನೇ ತಾರೀಕು ಆದದ ಘಟನೆ ರೀ. 19ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಆಗಿತ್ತು ಸರ್. 29 ಸರ್ ಬೆಳಿಗ್ಗೆ ಘಟನೆ ಆತ್ರಿ ಸರ್. ಏಪ್ರಿಲ್ 4ನೇ ತಾರೀಕು ರೀ. ನಮಗೆ ಫೋನ್ ಬತ್ರಿ ಸರ್ ಮನೆಗೆ, ಇಲ್ಲ ಮತ್ತು ಈ ರೀತಿ ಹಾದ್ಯಾಗ ಸೈಕಲ್ ಮೋಟ್ರ್ ಒಂದ ಉಳ್ದೈತಿ, ಮತ್ತು ಫೋನು ಅಲ್ಲೇ ಐತಿ, ಬ್ಯಾಗು ಅಲ್ಲೇ ಐತಿ, ಮತ್ತು ಯಾರು ಏನು ಮಾಡ್ಯಾರ ಅಂಬಲ್ಲ ತಂದ್ರು ಸರ್. ಅಂದ್ಗೆ ಸರ್ ನಮ್ಮ ರಿಲೇಷನ್ ರೀ, ನಮ್ಮ ಅತ್ತಿ, ನಮ್ಮ ತಂಗಿನೆಲ್ಲ ಕರ್ಕೊಂಡು ನಾವು ಸ್ಟೇಷನ್ಗೆ ಹೋದಿವ್ರಿ ಸರ್. ಸ್ಟೇಷನ್ಗೆ ಹೋದ್ರಿ ಅಲ್ಲಿ ಮುಕುರಿ ಅಂತೇಳಿ ಒಬ್ಬರ PSI ಇದ್ರು ಸರ್. PSIಗೆ ಕಂಪ್ಲೇಂಟ್ ತೊಗೊಂಡಿವ್ರಿ ಸರ್. ಕಂಪ್ಲೇಂಟ್ ತೊಗೊಂಡ್ರೆ ಕಂಪ್ಲೇಂಟೇ ತೊಗೋರು, FIR ಮಾಡ್ಕೋರಿ. ಸಾಯಂಕಾಲ 4 ಗಂಟೆಗೆ ನಮ್ಮ ಕಡೆ 4 ಗಂಟೆಗೆ FIR ಮಾಡ್ಕೊಂಡ್ರಿ ಸರ್. ಮತ್ತು ನಮ್ಗೆ ಆಗೋದಿಲ್ಲ ಅಂದ್ರೆ ನಾವು ಸೈಕಲ್ ಮೋಟ್ರ ಅಥವಾ ಕಾರ್ ಗಾಡಿಯರೇ ಬಿಟ್ರಿ ಹುಡುಕಾಡ್ತಿದ್ದೀವಿ ರೀ. ಒಂದು 50 ಕಿಲೋಮೀಟರ್ ತನಕ ಇದನ್ನೇ ಮಾಡ್ತಿದ್ದೀವಿ ರೀ. ಎಲ್ಲರೂ ಅಂದ್ರಿ ಲೈಟ್ ಹೋಗ್ಯಾವ ಬರೀ ಇದನ್ನ ಸುಳ್ಳು ಹೇಳಕತ್ತಾರ ರೀ. ಅದೇ ಮತ್ತು ಹಿಂದಿಗಡೆ CPI ಸಾಹೇಬ್ರು ಬಂದ್ರಿ, ಅವ್ರು FIR ಮಾಡ್ಕೊಂಡ್ರಿ ಸರ್. FIR ಮಾಡ್ಕೊಂಡ ನಂತರ ಸರ್ ಬರೀ ಡೈಲಿ ಹೋಗೋರಿ, ಕುಂಡವ್ರಿ, ಕೂತ್ ಗಜಿಗೆ ಒಂದು 2 ದಿವಸ 10 ಗಜಿಗೆ ಆಯ್ತು ರೀ, ಬರ್ತಾನ್ರಿ, ನೀವು ಹೋದಾರ ನೋಡ್ರಿ, ಬರೀ ಇದನ್ನ ಅನ್ಕೋತ ಬಂದ್ರಿ ಸರ್. ಆಯ್ತು ಹಿಂದಿಗಡೆ ಸರ್ ಕಂಟಿನ್ಯೂ ಬ್ಯಾನ್ ಐತ್ರಿ ಸರ್. ಡಿಪಾರ್ಟ್ಮೆಂಟ್ದವ್ರು ಹುಡುಕಾಡಕೈತ್ರಿ ಸರ್. DSP ಸಾಹೇಬ್ರ ಆತ್ರಿ, CPI ಸಾಹೇಬ್ರ ಆತ್ರಿ, ಇವರೆಲ್ಲ ಕೆಲವೊಂದಿಷ್ಟು ಸಪೋರ್ಟ್ ಮಾಡಿರಿ ಸರ್. SP ಸಾಹೇಬ್ರ ಕಡೆನೂ ಬಂದಿದ್ವಿ. ಅಡಿಷನಲ್ SP ಮೇಡಮ್ ಕಡೆ ಒಂದು 4 ಸರಿಂದ 5 ಸರಿ ಬಂದಿದ್ದೀವಿ ನಾವು. ಅವರು ಏನಂದ್ರೆ ಇಲ್ಲ ಒಟ್ಟು ನೀವು 2 ದಿವಸ ತಡ್ರಿ, ಮತ್ತು 2 ದಿವಸ ನಾವು ಹುಡುಕಾಡಿ ಕೊಡ್ತೀವಿ ರೀ, ಮತ್ತು ಆಲ್ರೆಡಿ ನಾವೆಲ್ಲ ಹುಡುಕಾಡಕೈತಿದ್ವಿ ಅಂತ ಹೇಳಕತ್ರಿ ಸರ್. ನಮಗೆ ಚಲೋ ರೆಸ್ಪಾನ್ಸ್ ಮಾಡಿರಿ ಫಸ್ಟ್ ಅಂತೂ ರೀ. ಆಯ್ತು ಹಿಂದಿಗಡೆ ಸರ್ ಅದು ಏನಾದ್ರಿ ಒಂದು ತಿಂಗಳು ಆದ ತಕ್ಷಣ ರೀ, ಇಲ್ಲ ಶಿಕಾರು ರಾಮನಗರ ತಕ್ಕ ಅಲ್ಲಿ ಇದಾಗೈತಿ, ಸುಟ್ಟ ಬೌಡಿ ಅಷ್ಟ ಸಿಕ್ಕೈತಿ, ಎಲ್ಲೂ ಅಷ್ಟ ಸಿಕ್ಕಾವು, ಉಳ್ದೆಲ್ಲ ಬರ್ನಾಗೈತಿ ಅಂತ ಹೇಳಿ ಸರ್.